ಹಾಸ್ಯ ಚಟಾಕಿಗಳು ನೋಡ್ರಿ, ಬ್ಯೂಟಿ ಪಾರ್ಲರ್ನಾಗ ಕತ್ತುಗಳಾದ್ರೆ ಕುದುರೆ ಹೊರಗೆ ಬರ್ತಾವ. ಬ್ಯೂಟಿ ಪಾರ್ಲರ್ನಾಗ ಕತ್ತುಗಳಾದ್ರೆ ಕುದುರೆ ಹೊರಗೆ ಬರ್ತಾವತ್ತ. ಅದ ಒಂದು ಬೀರ್ಬಾರ್ದಾಗ ಇಲಿಗಳು ಹೋದ್ರ ಹುಲಿಗಳ ಹೊರಗೆ ಬರ್ತಾವ. ಹುಲಿಗಳಾಗಿ ಅದಾವ ಇಲ್ಲಿ ಹುಲಿ ಹತ್ತಾಕ ಬಹಳ ನಾವು. ಈ ಒಂದು ಕಾರ್ಯಕ್ರಮ ಬರ್ಬೇಕಾದ್ರೆ ನಾವು ಬಿಜಾಪುರದಿಂದ ಬಂದ್ವಿ. ನಮ್ಮ ಪರಿಶ್ರಮ, ನಾನು ಬಿಜಾಪುರ ಬಸ್ ಸ್ಟ್ಯಾಂಡ್ ನಾಗ ನಿಂತಿದ್ದೇವ್ರಿ ಬಸ್ಸಿಗೆ ಬರ್ಬೇಕಂತ ಹೇಳಿ. ಬಸ್ ಸ್ಟ್ಯಾಂಡ್ ನಾಗ ನಿಂತಿದ್ದೇವಿ. ನಮ್ಮ ಮುಂದೆ ಒಂದು ಮುದುಕಿ ನಿಂತಿತ್ತು. ಬಸ್ ಬಂದು ಸ್ಟ್ಯಾಂಡಿಗೆ ಹತ್ತದ ಹತ್ತ ಮುದುಕಿ ಸುಮ್ಕೊಂಡಿರ್ಲಿಲ್ಲ. ಸೀಟ್ ಸಿಗುತ್ತಾವಿಲ್ಲ ಅಂತ ಹೇಳಿ ಗಡಗಂತ ಬಸ್ನಾಗ ಏರ್ಬಿಟ್ಟು ಅವಾಗ ಕಂಡಕ್ಟರ್ ಸುಮ್ಮನೆ ನಿಂದಿರ್ಲಿಲ್ರಿ. ಹಿಂದೆ ಮಂದಿ ಬಹಳ ಬರ ಈ ಮುಂದೆ ನಡಿ ಅಂತ ಮುದುಕಿ ಹೋಗಿ ಡ್ರೈವರ್ ಬಗ್ಗೆ ನಿಂತಿರ್ತಾವ. ಮುಂದೊಂದು 15-20 ಕಿಲೋಮೀಟರ್ ಹೋಗ್ ಕೂಡಲೇ ಮುದುಕಿ ಊರು ಬಂದು ಕಂಡಕ್ಟರ್ ಬಸ್ ತರಬದ ಸೀಟಿ ಹೊಡೆದ ಅಕ್ಕೇನು ಹೊಳಿ ನೋಡ್ಲಿಲ್ಲ. ಸಿಟಿಗೆ ಕಂಡಕ್ಟರ್ ಅಲ್ಲೇ ಹೋದ. ಮುದುಕಿ ಊರ್ ಬಂದ್ ಒಂದ್ ತಾಸ ಆಯ್ತು, ಸೀಟಿ ಹೊಡೆದೇ ಬರೀತೀನಿ, ಹೊಳ್ಳಿ ನೋಡೋದಾಗಿ ಅಲ್ಲ. ಅವಾಗ ಮುದುಕಿ ಹೇಳ್ತೀರಿ ಅದ ಹೊಚ್ಚುಕೋರಸನೆ, ನಾ ಹರಿಯೋದಕ್ಕಿದ್ದ ರಗಡ ಬಂದ್ ಸೀಟಿ ಹೊಡೆದ ಅವಾಗ ನೋಡಿಲ್ಲ, ನಾ ಈಗ ಹೊಳ್ಳಿ ನೋಡ್ತೀನಿ ಅಂತ ಆಕಿ. ಮುದುಕಿಯರ ಬಳಿ ಕೂಡ ಹಾಸ್ಯ ಸ್ನೇಹಿತರಿ. ಇನ್ನು ವಿಶೇಷವಾಗಿ ನೋಡ್ರಿ, ನಮ್ಮ ಉತ್ತರ ಕರ್ನಾಟಕದಾಗ ಬೈಗಣದಾಗ ಸಹಿತ ಹಾಸ್ಯ ಇರ್ತದ. ಒಂದ್ ದಿವಸ ನಮ್ ಶ್ರವಣ್ ಕುಮಾರ್ ಪಂಚಾಕ್ಷರಿ ನಮ್ಮ ಪರ್ಸರು ಎಲ್ಲರೂ ಕೂಡಿ ಗದಗ ಸೈಡ್ ಕಾರ್ಯಕ್ರಮ ಹೊಂಟಿದೀವ್ರಿ. ಗದಗ ಸೈಡ್ ಫಂಕ್ಷನ್ ಹೊಂಟಿದೀವಿ, ಟ್ರೈನಿಗೆ ಹೊಂಟಿದೀವಿ. ಆ ಟ್ರೈನ್ದಾಗ ನಿಮ್ಗೆ ಗೊತ್ತಿರ್ತದ, ಒಂದ್ ಸೈಡ್ ಇವರ ಬದ್ರ ಸಿಂಗಲ್ ಸೀಟ್ ಇರ್ತಾವ್ರಿ, ಒಂದ್ ಸೈಡ್ ಇಂಗ್ಲೆಂಡ್ ಕೂತೀವಿ. ಆಕಿನ ಅಪೋಸಿಟ್ ನಮ್ಮ ಉತ್ತರ ಕರ್ನಾಟಕದ ಹೆಣ್ಮಗಳು ಕೂತೀವಿ. ಹುಡುಗಂತಿಲ್ಲ ಹೊಂಟಿದ್ರು ಅವರು. ಹೆಣ್ಮಗಳು ಕೂತೀವಿ, ಆಕಿ ಇಂಗ್ಲೆಂಡ್ದಾಕಿ. ಈ ಹೆಣ್ಮಗಳನ್ನ ಪರಿಚಯ ಮಾಡ್ಕೋಬೇಕಂತ ಅದಕ್ಕೆ ಕನ್ನಡ ಬರಂಗಿಲ್ಲ, ಇದಕ್ಕೆ ಇಂಗ್ಲಿಷ್ ಬರಂಗಿಲ್ರಿ. ಆದ್ರೂ ಇಂಗ್ಲೆಂಡ್ದಾಕಿ ಸುಮ್ಕೊಂಡಿರ್ಲಿಲ್ಲ. ಪ್ಲೀಸ್ ವಾಟ್ ಇಸ್ ಯುವರ್ ನೇಮ್ ಅದು ಸುಮ್ ಕೂತ್ರು. ಹೆಣ್ಮಗಳು ಏನು ಗೊತ್ತಾಗ್ಲಿಲ್ಲ. ಅತ್ತಗ ಬಿಡ್ಲಿಲ್ರಿ, ಆಕಿ ಸುಮ್ ಕೂತ್ರು ಬಿಡ್ಲಿಲ್ಲ. ಪ್ಲೀಸ್ ವಾಟ್ ಇಸ್ ಯುವರ್ ನೇಮ್ ಸಿಟ್ಟು ಬರಬಾರ್ದಕ್ಕಿಗೆ. ಸಿಟ್ಟು ಬಂದು ಈಗಿನ ಏನ್ರಿ ಅಂದ್ರೆ ಜಗಳನೆ ಜಗಳ ತೆಗೋ ಪೋಷದಾಗಿದ್ರು. ಆಕಿ ಇಂಗ್ಲೆಂಡ್ದಾಗಿ ಸುಮ್ ಬಿಡ್ಲಿಲ್ರಿ. ಪ್ಲೀಸ್ ವಾಟ್ ಇಸ್ ಯುವರ್ ನೇಮ್ ಅಂದ್ರು ಸಿಟ್ಟಿಗೇರಿ. ಈಕೆ ಬೋಸರಿ ಏನಂದ್ರ ಈಕೆ ಬೋಸರಿ ಅನ್ನ ಇಂಗ್ಲೆಂಡ್ದಕ್ಕೆ ಏನ್ ತಿಳಿದಿತ್ತು, ಈಕೆ ಹೆಸರ ಬೋಸ್ ಬಿಡ್ಬೇಕಂತ ಅಕ್ಕಿಗೆ ತಿಳ್ಕೊಂಡ್ಬಿಟ್ಟು. ಮುಂದೆ ಗದಗ ಅಂತ ಸಿಟಿ ಬತ್ತು, ನಾವೆಲ್ಲ ತೆಳಗಿದ್ವಿ. ಇಂಗ್ಲೆಂಡ್ದಾಗಿನ ತೆಳಗಿಳದ ಸುಮ್ ಓದಿಲಕ್ಕಿ ಮಕ್ಕಳ ಕಿಟಕಿಗೆ ಬಂದ ಬೋಸಡಿ ಟಾಟಾ ನೋಡ್ಬೇಕ್ರಿ. ಬೈಗಳದಲ್ಲಿ ಕೂಡ ಹಾಸ್ಯ ಸ್ನೇಹಿತರೆ. ಇನ್ನು ಆಂಧ್ರ ಸೈಡ್ ನೋಡ್ಬೇಕ್ರಿ. ಆಂಧ್ರ ಸೈಡ್ ಬಹಳ ಚಂದ ಮಾತಾಡ್ತಾರೆ. ತೆಲುಗು ಭಾಷೆದಾಗ ಓದರ್ಬೇಕಾದ್ರ ಅವ್ರದೇ ಆಗಿರ್ತಕ್ಕಂಥ ಭಾಷೆಗಳು ಇರ್ತಾವ. ನಾವೆಲ್ಲರೂ ಕೂಡ ಒಂದು ಫಂಕ್ಷನ್ ಹೋಗಿದ್ವಿ, ಬಸ್ಸಿಗೆ ಹೋಗಿದ್ವಿ. ಆಂಧ್ರ ಸೈಡ್ ಫಂಕ್ಷನ್ ಮುಗಿಸ್ಕೊಂಡು ವಾಪಸ್ ಬಸ್ಸಿಗೆ ಬರಾಕತ್ತಿದ್ವಿ. ಆಂಧ್ರದ ಸೈಡ್ ಒಬ್ಬಕ್ಕೆ ಹೆಣ್ಮಗಳಿದ್ರು. ಬಸ್ನಾಗ ಹತ್ತಪ್ಪ ಅಂದ್ರೆ 3 ಮಂದಿ ಕುಂಡ್ರ ಸೀಟ್ ಒಬ್ಬಕಿನ ಎರಿಕೇಳ್ರಿ. ಆಕಿನ ಬಾಜು ಹೆಣ್ಮಕ್ಳ ಬೇಕು, ಗಂಡಸರಿಗೆ ಸೀಟ್ ಕೊಡ್ತಿದ್ದಿಲ್ಲ. ಅಂತದ್ರಾಗ ಪರ್ಸು ಕೊಂಡ್ರ ನಾನು ನಮ್ಮ ಪಂಚಾಯತ್ ಹಾಕಿ ಬಾಜುಗೆ ಹೋಗಿ ನಿಂತಿದ್ದೆವು. ಇನ್ನೇನು ಪರ್ಸು ಕುಂಡ್ರಬೇಕಂತ ವಿಚಾರ ಮಾಡ್ತಿದ್ದ ಕಣ್ಣು ಕಿಸ್ಕೊಳಕ್ಕೆ ಹೆಣ್ಮಗಳು. ನಾ ಹೇಳ್ದೆ, ಪರ್ಸು ಇದು ಆಂಧ್ರ ಬಾರ್ಡರ್ ಸುಮ್ಮ ದೂರ ಸರಿನೇ ಅಂದೆ, ಸಿಗಬೇಡಕ್ಕೆ ಕೈಯಾಗ ಅಂದೆ. ಯಾಕಂದ್ರೆ ಗಂಡಸರಿಗೆ ಹೊಟ್ಟೆ ಕುಂಡ್ರಿಸ್ಕೊಡ್ತಿದ್ದಿಲ್ಲ. ಆಕಿ ಒಬ್ಬಕಿನೇ ಕೂತಿದ್ರಿ. ಹಿಂದಿನ ಪೂರ ಬಾಗಲ್ ಅಂತೇಳಿ 3 ಮಂದಿ ಹೆಣ್ಮಕ್ಳು ನಮ್ಮ ಉತ್ತರ ಕರ್ನಾಟಕದ ಬಸ್ನಾಗ ಹತ್ತಿದ್ರು. ಆಕೆ ಆಂಧ್ರದಕ್ಕೆ ಏನ್ ಸೀಟಿನಾಗ ಎದ್ದು ನಿಂತು ಹೊಳ್ಳಿ ನೋಡು 3 ಮಂದಿ ಹೆಣ್ಮಕ್ಳು ಕಂಡು ಬಹಳ ಖುಷಿಯಾಗಿ ಬರ್ತಾರೆ. ಆಕಿಗೆ ಖುಷಿಯಾಗಿ ಹೆಣ್ಮಕ್ಳು ಬರ್ತಾರ ನನ್ನ ಬಾಜುಕ್ ಅಂತ ಹೇಳಿ ತನ್ನದೇ ಆಗಿರ್ತಕ್ಕಂಥ ಭಾಷೆ ಒಳಗ ಆಂಧ್ರ ಭಾಷೆದಾಗ ಒದರಲು ಬಾಗಲ್ನಾಗ ನಿಂತು ಹೆಣ್ಮಕ್ಳು ಹೆಂಗ್ ಒದರ್ತಿದಪ್ಪ ಅಂದ್ರ ರಾರಂಡಿ 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 ಅನ್ನು ಹುಚ್ಚಿಡ್ದಂಗಾಗಿದ್ರಿ. ಅವಕ್ಕ ಇದೇ ಬಸ್ನಾಗ ಹತ್ತೇವಿ. ಈಗ್ಯಾಕ ನಮಗ ರಂಡಿ ಎಲ್ಲ ತಳ ತೀವ್ರು. ಆದ್ರ ಆಕಿ ಬೈಲತ್ತಿದ್ದಿಲ್ರಿ, ಕರೀಲತ್ತಿ ಹೋಗಿ. ಆದ್ರೂ ಅತ್ತಗ ಸುಮ್ ಕುಂದ್ರಲಿಲ್ರಿ. ಮುಂದೊಂದ್ 2 ಬಸ್ ಸ್ಟಾಪ್ ಬಂದ್ರಿ. ಒಂದ್ 4 ಮಂದಿ ತೆಳಗಿದ್ರಿ. ಹೆಣ್ಮಕ್ಳು ಮತ್ತೆ 4 ಕೆಜಿ ಮುಂದೆ ಬಂದ್ ಕೂಡಕ್ಕೆ ಹೆಣ್ಮಕ್ಳು ಮತ್ತೆ ಸೀಟಿನಾಗ ಎದ್ದು ನಿಂತು ರಾರಂಡಿ ರಾರಂಡಿ ಅವರು ಅವರೇ ಮಾತಾಡ್ಲತ್ರಿ. ಏನಾರ ಅಂದೇನ ಆಕಿಗೆ ಅಂತ ಹೇಳಿ. ಇಲ್ಲೇ ಆದ್ರೆ ಮಾರಿ ನೋಡಿಲ್ಲ, ತೀವ್ರ ಮಾತಾಡ್ಲತ್ರು. ಅದ್ರಾಗ ಒಬ್ಬ ಹೆಣ್ಮಕ್ಳು ಬಾಳ ಬೆರಕಿದ್ರಿ. ಸೊಟ್ಟಕ್ಕೆ ಸೆರಗ ಸುಟ್ಕೊಂಡ್ಬಿಟ್ಟಿರಕ್ಕೆ ರಂಡಿ ಅಂದ ಕೂಡ್ಲೆ ಜಗಳ ಹೆಣ್ಮಕ್ಳು. ನಮ್ ಕಡೆ ಬಹಳ ಡೇಂಜರ್ ಹೆಣ್ಮಕ್ಳು ಇವ್ರು. ಇನ್ನೇನ್ರಿ ಅಲ್ಲಿಟ್ಟು ಹೇಳಿದ್ರು ಮಂದಿ, ಇಲ್ಲಿಟ್ಟು ಹೇಳಿದ್ರು ಅವ್ರಿಗೆ. ಇವ್ರು 3 ಮಂದಿ ಹೆಣ್ಮಕ್ಳು ಸೀಟಿನ ಬಾಜುಕ ಬಂದ್ರು. ಸೀಟಿನ ಬಾಜುಕ್ ಬಂದ್ ಕೂಡಲೇ ಆಂಧ್ರದಕ್ಕೆ ಸುಮ್ಕೊಂಡಿರ್ಲಿಲ್ಲ. ಯಾವ ರಂಡಿ ಅಂದ್ರು. ಆಕಿ ಸಿಟ್ಟು ಬಂದು ಬಿಟ್ಟಿದ್ರಿ. ಕೂತರಂಡಿ ಅಂದ್ರು. ಕೂತರಂಡಿ ಯಾಕೆ ಮಾತು ಒಮ್ಮೆ ರಂಡಿ ತವರು ಕೂತರಂಡಿ ಅಂತ ಸುಮ್ಕೊಂಡಿರ್ಲಿಲ್ಲ ಹೆಣ್ಮಗಳು. ಆಂಧ್ರದಕ್ಕೆ ಯಾವ ರಂಡಿ ಅಂದ್ರು. ಹೆಣ್ಮಗಳು ಸಿಟ್ಟಿಗೆ ಬಂದಿದ್ರಿ. ಸ್ವಂತಕ್ಕೆ ಸರಕಾರ ಸುದ್ದಿ ಯಾವ ಈಕಿ ಬಾಗಲಕೋಟೆ ಈಚೆ ಕಡೆಗೆ ಬಿಜಾಪುರ ರಂಡಿ. ಇವ್ರಿಬ್ಬರನ್ನ ಏನು ಪರಿಚಯ ಮಾಡಿ ಕೊಟ್ಟಿನ ನೋಡ್ ನಾವು ಹೊಸದಂಡಿ ಅಂದ್ರು. ನೋಡ್ಬೇಕ್ರಿ, ಉತ್ತರ ಕರ್ನಾಟಕದಾಗ ಬೈಗುಳದಲ್ಲಿ ಕೂಡ ನಾವು ಹಾಸ್ಯಗಳನ್ನ ಕಾಣ್ತೀವಿ. ಇನ್ನು ವಿಶೇಷವಾಗಿರ್ತಕ್ಕಂಥ ಹಾಸ್ಯ ನಮ್ಮ ಸಾವಿನ ಮನೆಯಲ್ಲಿ ನಾವು ಸತ್ತಾಗಿ ಹೆಣ್ಮಕ್ಳು ಬಹಳ ಚಂದ ಹೇಳ್ತಾರೆ, ಹಾಡಾಡ್ಕೊಂಡು ನಮ್ಮ ಸೈಡ್ ಅಟ್ಟೆ ಉಳಿದ್ರೆ ಅದು ಮತ್ತೆ ಎಲ್ಲಿ ಉಳಿದಿಲ್ಲ.
ಉತ್ತರ ಕರ್ನಾಟಕದಾಗ ಐತಿ ಪದ್ಧತ ಹಾಡ್ಯಾಡ್ಕೊಂಡು ಹೇಳ್ತಾರ ನೋಡ್ಬೇಕ್ರಿ, ಬಹಳ ಚಂದ ಹೇಳ್ತಾರ. ಅಳೋದ್ರಲ್ಲಿ ನಾವು ಹಾಸ್ಯಗಳನ್ನ ಕಾಣ್ತೀವಿ ಸ್ನೇಹಿತರೆ. ಹೆಂಗಪ್ಪ ಅಂತಂದ್ರ ನಮ್ಗೆ ನೋಡ್ರಿ, ನಮ್ ತಾಯಂದ್ರಿಗೆ ಕೆಲವೊಂದು ಆಶೆಗಳು ಇರ್ತಾವ. ಕೆಲವೊಬ್ಬರಿಗೆ ಬೆಳ್ಳಿ ಬಂಗಾರ ತಗೋಬೇಕನ್ನೋ ಆಸೆ ಇರ್ತದ, ಇನ್ನು ಕೆಲವೊಬ್ಬರಿಗೆ ಎರಿಬೇನ್ ತುಡಿ ತಗೋಬೇಕನ್ನೋ ಆಸೆ ಇರ್ತದ, ಇನ್ನು ಕೆಲವೊಬ್ಬರಿಗೆ ಭಾಂಡೆ ಸಾಮಾನು ಚಿಂತೆ ಬಾಳ್ರಿ. ನಮ್ಮ ಮನಿ ಬಾಜು ರವ್ವ ಮಗಳು ಬರೇ ಕಾಯ್ತಾನೆ ಚಿಂತೆ, ಏನು ಬಂದ್ರು ಬಿಡಂಗಿಲ್ರಿ. ಒಂದು ಸೂರು ಕೊತ್ತಾಬರಿ ತಗೋತಲ್ಲ ಜಮಾ ಸಮಾಧಾನ ಆಗುದಿಲ್ಲ. ಅಂತದ್ರಾಗ ಅವ್ರ ರಿಲೇಷನ್ ಒಬ್ಬ ತೀರ್ಕೊಂಡ್ ಬಿಟ್ಟಿದ್ರು. ಅವ್ರು ಹೇಳಿದ್ರು, ಚಿದಾನಂದ ಅವ್ರ ನಿಮ್ದು ಅಟೋ ರಿಕ್ಷಾ ತಗೊಂಡ್ ನೋಡ್ರಿ, ನಮ್ ಬೀಗ ಒಬ್ಬ ತೀರ್ಕೊಂಡಾರ, ಟೈಮ್ ಬಾಳ ಆಗ್ಯದ ಅಂದ್ರ ಆಯ್ತು ನೋಡ್ರಿ ಕುಡಿಸ್ಕೊಂಡು ಅಟೋದಾಗ ಕುಡಿಸ್ಕೊಂಡು ಹಾದ್ಯಾರಿ. ಹಿಂಗ ಅಟೋ ತರಬಿಲ್ಲ, ಆ ಲೈಟ್ ಕಂಬದಾಗ ಒಂದ್ ಚಪ್ರ ಇತ್ತು, ಚಪ್ರ ಕೆಳಗೆ ಹೆಣ ಕುಡಿಸಿದ್ರು, ಮ್ಯಾಗ ಪಡವಲಕಾಯಿ ಬೆಳ್ಳಿ ಹಬ್ಬಿದ್ರಿ, ಬೇಸ್ ಒಂದೊಂದು ಮಾಡಿ ಪಡವಲಕಾಯಿ ಚೋತ್ರಿ ಇದ್ದಿದ್ರು. ಇವ್ರಿ ಕಾಯಿಪಲ್ಯ ಚಿಂತಿ. ಏನು ಮಗಳಿದ್ದ ಕೆಟ್ಟೋದ ತೆಳಗೆ ಸೀದಾ ನೆದ್ರ ಪಡವಲಕಾಯಿ ಮ್ಯಾಗೆ ಹೋಯ್ತ್ರಿ. ಪಡವಲಕಾಯಿ ಮ್ಯಾಗ ಹೋಯ್ತು, ಅಳ್ಳಾಕ್ ಚಾಲು ಮಾಡಿಬಿಟ್ರಕ್ಕೆ ಸತ್ತವನ್ನ ಅಲ್ಲೇ ಬಿಟ್ರು. ಪಡವಲಕಾಯಿ ನೋಡಿ ಅಳ್ಳಾಕ್ರು. ಹೆಂಗ್ ಅಳ್ತಿದ್ರಪ್ಪ ಅಂದ್ರ, ಇವ್ ಏನ್ ಚಂದ ಆಗ್ಯಾವ್ರಿ, ನಾ ಹೋದಾಗ ಹರ್ಕೊಂಡ್ ಹೋಗ್ತೀನ್ರಿ ಸತ್ತಲ್ರಿ. ಇದು ಈಕೆ ಅಳ್ಕೊಂಡು ಅವ್ರ ಹೌ ತೆಳಿಗಳು ಬಂದ್ರಿ, ಅವ್ರ ಹೌ ತೆಳಿಗಳು ಬಂದು ಅಕ್ಕಿ ಅನ್ನ ಚಾಲು ಮಾಡಿದ್ರು. ಅಕ್ಕಿ ಹೆಂಗ್ ಹೇಳ್ತಿದ್ರಪ್ಪ ಅಂದ್ರ, ಇವು ನಮ್ಮ ಅಲ್ರಿ, ಇವು ಮನಿ ಮಾಲಕರು ಅಂದ್ರು. ಇವ್ರಿಬ್ರು ಅನ್ನೋದ್ಕೊಂಡ ಪಾಪ ಸತ್ತವನ್ ಹೇಳ್ತಿ ಅದು ಹೊರಗೆ ಬಂದ್ರಿ. ಹೊರಗೆ ಬಂದ್ ಅಕ್ಕಿ ಅಲ್ಲೇ ನಿಂತ ಅಳ್ಳಾಕ್ ಚಾಲು ಮಾಡಿದ್ರು. ಅಕ್ಕಿ ಹೆಂಗ್ ಹೇಳ್ತಿದ್ರಪ್ಪ ಅಂದ್ರ, ಇವು ಬೀಜಕ್ ಬಿಟ್ಟವ್ರಿ, ಇವ್ರ ನ್ಯಾಯಿಗೆ ಹರಿಗುಡಂಗಿಲ್ರಿ ಅಂದ್ರು. ಸಾವಿನ ಮನೆಯಲ್ಲಿ ಕೂಡ ನಾವು ಹಾಸ್ಯಗಳನ್ನ ಕಾಣ್ತೀವಿ ಸ್ನೇಹಿತರೆ. ಥ್ಯಾಂಕ್ ಯು. ಹಾಸ್ಯ ಚಟಾಕಿಗೆ ವಿರಾಮವನ್ನು ಕೂಡ ಮತ್ತೆ ನಾವು ಗೀತೆಗಳಂದ್ರೆ ಹಾಗೆ ನಮ್ಮ ಹುಡುಗರು ಯಾಕೋ ತಂಡಗಾಗ್ಯಾವ್ರಿಗೆ ಗೊತ್ತಲ್ಲ, ಕಾಲ ಕೆಳರ್ಲತ್ತಾವು. ನೀನೇ ಹೋಗಿ ಕರ್ಕೊಂಡ್ ಹೋಗು, ನೀನೇ ಹೋಗಿ